this video, I am explaining the PUC first year computer science lab program. Lab program number 7 ಅಲ್ಲಿ ನಮಗೆ program to find the minimum and maximum of the 5 numbers entered by the user. ಅಂದರೆ ಯೂಸರ್ ಇಂದ 5 ನಂಬರ್ಸ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಆ 5 ನಂಬರ್ಸ್ನ ಅಕ್ಸೆಪ್ಟ್ ಮಾಡಿಕೊಂಡು ಆ 5 ನಂಬರ್ಸ್ ಅಲ್ಲಿ ಮಿನಿಮಮ್ ಯಾವುದು ಮ್ಯಾಕ್ಸಿಮಮ್ ಯಾವುದು ಅನ್ನೋದನ್ನ ನಾವು ಪ್ರಿಂಟ್ ಮಾಡಬೇಕು. ಈಗ ಮೊದಲಿಗೆ ನಾವು ಇಲ್ಲಿ ಆಶ್ ಯೂಸ್ ಮಾಡಿಕೊಂಡು ಪೈಥಾನ್ ಪ್ರೋಗ್ರಾಮ್ ಟು ಫೈಂಡ್ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಆಫ್ ದ 5 ನಂಬರ್ಸ್ ಎಂಟರ್ಡ್ ಬೈ ದ ಯೂಸರ್ ಅಂತೇಳಿ ನಾನು ಪ್ರೋಗ್ರಾಮ್ ನೇಮ್ನ ಬರೆದಿದ್ದೆ. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಒಂದು ಲಿಸ್ಟ್ ನ ಕ್ರಿಯೇಟ್ ಮಾಡಬೇಕು. ಲಿಸ್ಟ್ ನ ಯಾಕೆ ಕ್ರಿಯೇಟ್ ಮಾಡಬೇಕು ಅಂದ್ರೆ ನಾವು ಟೋಟಲ್ ಆಗಿ 5 ನಂಬರ್ಸ್ ಬೇಕಾದ್ರೆ ಸಿಂಗಲ್ ನಂಬರ್ ಬೇಕಾಗಿದ್ರೆ ನಾವು ಲಿಸ್ಟ್ ಕ್ರಿಯೇಟ್ ಮಾಡೋದು ಬೇಕಾಗಲ್ಲ. ಓನ್ಲಿ ವೇರಿಯಬಲ್ ನೇಮ್ ತಗೊಂಡು ಇಂಟ್ ಇನ್ಪುಟ್ ಅಂತ ಹೇಳಿ ಬರಿತೀವಿ. ಬಟ್ ಇಲ್ಲಿ 5 ನಂಬರ್ಸ್ ಬೇಕಾಗಿರೋದ್ರಿಂದ ನಾವು ಒಂದು ಲಿಸ್ಟ್ ನ ಕ್ರಿಯೇಟ್ ಮಾಡ್ಕೋಬೇಕು. ಲಿಸ್ಟ್ ಇಸ್ ಈಕ್ವಲ್ ಟು ಸ್ಕ್ವೇರ್ ಬ್ರಾಕೆಟ್ ಇಂಟ್ ಮತ್ತೆ ಪ್ಯಾರಂಥಸಿಸ್ ಇನ್ಪುಟ್. ನೋಡ್ರಿ, ನಾವು ಓನ್ಲಿ ಒನ್ ವೇರಿಯೇಬಲ್ಗೆ ವ್ಯಾಲ್ಯೂ ಕೊಡ್ಬೇಕಂದ್ರೆ ಅಲ್ಲಿ ಸ್ಕ್ವೇರ್ ಬ್ರಾಕೆಟ್ ನ ಯೂಸ್ ಮಾಡಲ್ಲ, ಓನ್ಲಿ ಇಂಟು ಇನ್ಪುಟ್ ಅಂತ ಹೇಳಿ ಬರಿತೀವಿ. ಬಟ್ ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ ನ ಯಾಕೆ ಬರಿತಿದೀವಿ ಅಂದ್ರೆ ಇದ್ರೊಳಗಡೆ ನಾವು ಫಾರ್ ಲೂಪ್ ನ ಯೂಸ್ ಮಾಡ್ತೀವಿ. ಅಂದ್ರೆ ನಮಗೆ 5 ನಂಬರ್ಸ್ ಬೇಕಲ್ಲ, ಅದಕ್ಕೆ ಫಾರ್ ಲೂಪ್ ನ ಬರೆಯೋದ್ರಿಂದ ಫಸ್ಟಿಗೆ ನಾವು ಲಿಸ್ಟ್ ಇಸ್ ಈಕ್ವಲ್ ಟು ಸ್ಕ್ವೇರ್ ಬ್ರಾಕೆಟ್ ಇಂಟ್ ಆಫ್ ಇನ್ಪುಟ್ ಮತ್ತೆ ಪ್ಯಾರಂಥಸಿಸ್ ಓಪನ್ ಡಬಲ್ ಕೋಟ್ಸ್ ಅಲ್ಲಿ ಎಂಟರ್ ದಿ ನಂಬರ್. ಎಂಟರ್ ದಿ ನಂಬರ್ ಅಂತ ಬರೆದು ಪ್ಯಾರಂಥಸಿಸ್ ಕ್ಲೋಸ್ ಮಾಡಿ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಇನ್ನೊಂದು ಪ್ಯಾರಂಥಸಿಸ್ ಕ್ಲೋಸ್ ಮಾಡ್ಬೇಕು. 2 ಪ್ಯಾರಂಥಸಿಸ್ ಓಪನ್ ಆಗಿದ್ವು, 2 ಕ್ಲೋಸ್ ಆಯ್ತು. ನೆಕ್ಸ್ಟ್ ಇದ್ರ ಮುಂದ್ಗಡೆನೆ ಏನ್ ಮಾಡ್ಬೇಕಂದ್ರೆ ನಾನು ಫಾರ್ ಲೂಪ್ ನ ಮೆನ್ಷನ್ ಮಾಡ್ತೀನಿ. ನಾವು ಫಸ್ಟಿಗೆ ಫಾರ್ ಬರಿಬಹುದು ಅಥವಾ ಇಲ್ಲೇ ನಾವು ಲಿಸ್ಟ್ ಕ್ರಿಯೇಟ್ ಮಾಡುವಾಗ ಫಾರ್ ನ ಬರಿತೀವಿ. ಫಾರ್ ಐ ಇನ್ ರೇಂಜ್ ಆಫ್ 5, ಐ ಇನ್ ರೇಂಜ್ ಆಫ್ 5 ಸ್ಕ್ವೇರ್ ಬ್ರಾಕೆಟ್ ನ ಕ್ಲೋಸ್ ಮಾಡಬೇಕು. ಇಲ್ಲಿ ನೋಡ್ರಿ, ಫಾರ್ ಐ ಇನ್ ರೇಂಜ್ ಆಫ್ 5 ಇದರ ಅರ್ಥ ಏನಪ್ಪಾ ಅಂದ್ರೆ ಟೋಟಲ್ ನಮಗೆ 5 ನಂಬರ್ಸ್ ಇರ್ತವೆ. ಆ 5 ನಂಬರ್ಸ್ ನ ಇನ್ಕ್ರಿಮೆಂಟ್ 1 by 1 ಇನ್ಕ್ರಿಮೆಂಟ್ ಮಾಡ್ತಾ ಹೋಗುತ್ತೆ. ಐ ವ್ಯಾಲ್ಯೂ ಫಸ್ಟ್ 1 ಇರುತ್ತೆ, ಅದಾದ್ಮೇಲೆ 2 ಇರುತ್ತೆ, 3, 4, 5 ಈ ತರ ನಮಗೆ ಫಾರ್ ಐ ಇನ್ ರೇಂಜ್ ಆಫ್ 5 ಅಂದ್ರೆ ಇಟ್ ಈಸ್ ಸೇಮ್ ಆಸ್ ನಾವು ಇನಿಷಿಯಲೈಸೇಷನ್. ಫಾರ್ ಎಕ್ಸಾಂಪಲ್ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಐ ಈಸ್ ಈಕ್ವಲ್ ಟು 1, ಐ ಈಸ್ ಲೆಸ್ ದನ್ ಈಕ್ವಲ್ ಟು 5, ಐ ಪ್ಲಸ್ ಪ್ಲಸ್ ಅಂತ ಏನ್ ಬರಿತೀವಲ್ಲ ಫಾರ್ ಲೂಪ್, ಅದೇ ರೀತಿ ಇಲ್ಲಿ ಫಾರ್ ಐ ಇನ್ ರೇಂಜ್ ಆಫ್ 5 ಅಂತೇಳಿ ಬರಿತೀವಿ. ಇದಾದ್ಮೇಲೆ ನೆಕ್ಸ್ಟ್ ನಾವೇನ್ ಮಾಡ್ಬೇಕಂದ್ರೆ ಮಿನಿಮಮ್ ಮತ್ತೆ ಮ್ಯಾಕ್ಸಿಮಮ್ ನ ಇನಿಷಿಯಲೈಸ್ ಮಾಡೋದು. ಮಿನಿಮಮ್ ಇಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಇಸ್ ಈಕ್ವಲ್ ಟು ನಾವು ಫಸ್ಟ್ ನಂಬರ್ ಅಂದ್ರೆ ಲಿಸ್ಟ್ ಒಳಗೆ ಫಸ್ಟ್ ನಂಬರ್ ಯಾವ್ದಿರುತ್ತೋ ಅದನ್ನ ನಾವು ಮಿನಿಮಮ್ ಮ್ಯಾಕ್ಸಿಮಮ್ ಅಂತೇಳಿ ಅಸ್ಯೂಮ್ ಮಾಡ್ಕೋಬೇಕು. ನೋಡ್ರಿ, ಮಿನಿಮಮ್ ಇಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಇಸ್ ಈಕ್ವಲ್ ಟು ಲಿಸ್ಟ್ ಆಫ್ 1. ಲಿಸ್ಟ್ ಆಫ್ 1 ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಫಸ್ಟ್ ಲೆಟರ್ ಅಥವಾ ಫಸ್ಟ್ ಡಿಜಿಟ್ ಯಾವ್ದಿರುತ್ತೋ ಅದನ್ನ ಮಿನಿಮಮ್ ಮತ್ತೆ ಮ್ಯಾಕ್ಸಿಮಮ್ ಅಂತೇಳಿ ನಾವೇನ್ ಮಾಡ್ತೀವಿ ಅಸ್ಯೂಮ್ ಮಾಡ್ತೀವಿ. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇವಾಗ ನಾವು ಕಂಪೇರ್ ಮಾಡ್ತಾ ಹೋಗ್ಬೇಕು. ವ್ಯಾಲ್ಯೂನ ಕಂಪೇರ್ ಮಾಡ್ತಾ ಹೋಗ್ಬೇಕಾದ್ರೆ ನಮಗೆ ಏನ್ ಬೇಕು, ಮೊದಲಿಗೆ ಫಾರ್ ಲೂಪ್ ಬೇಕು. ಫಾರ್ ಲೂಪ್ ಯಾಕೆ ಬೇಕಂದ್ರೆ ನಮಗೆ ಟೋಟಲ್ 5 ನಂಬರ್ಸ್ ಇರೋದ್ರಿಂದ ಫಾರ್ ಲೂಪ್ ಬೇಕು. ಫಾರ್ ಐ ಇನ್ ಲಿಸ್ಟ್ ಅಂತ ಬರ್ತೀವಿ. ಅಂದ್ರೆ ಲಿಸ್ಟ್ ಒಳಗೆ ಎಷ್ಟು ಎಲಿಮೆಂಟ್ ಇರ್ತವೋ ಅದು ಒಂದೊಂದೇ ಎಲಿಮೆಂಟ್ ನ ಚೆಕ್ ಮಾಡ್ಕೊಂತ ಹೋಗ್ಲಿ ಅಂತ. ನೆಕ್ಸ್ಟ್ ನೋಡ್ರಿ, ಫಾರ್ ಲೂಪ್ ಬರ್ದ್ಮೇಲೆ ಇಲ್ಲಿ ಕೋಲನ್ ನ ಬರೀಬೇಕು. ಇಲ್ಲಿ ನಾವು ಕೋಲನ್ ಬರೆಯೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಬರ್ದಿರೋದ್ರಿಂದ ಇಲ್ಲಿ ಫಾರ್ ಲೂಪ್ ಅಲ್ಲಿ ಇದು ಕೋಲನ್ ಬರೆಯಬೇಕಾಗಲ್ಲ. ಬಟ್ ಇಲ್ಲಿ ಔಟ್ ಸೈಡ್ ಬರ್ದಿರೋದ್ರಿಂದ ಇದಕ್ಕೆ ಕೋಲನ್ ಬರಿಬೇಕು. ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಐ ಇನ್ ಲಿಸ್ಟ್ ಅಂತ ತಗೊಂಡಿವಲ್ಲ, ಇಲ್ಲಿ ಇಫ್ ಚೆಕ್ ಮಾಡಬೇಕು. ಇಫ್ ಐ ಈಸ್ ಲೆಸ್ ದ್ಯಾನ್ ಮಿನಿಮಮ್ ಅಂದ್ರೆ ಫಸ್ಟ್ಗೆ ನಾವು ಫಸ್ಟ್ ವ್ಯಾಲ್ಯೂನ ಮಿನಿಮಮ್ ಅಂತ ಕನ್ಸಿಡರ್ ಮಾಡಿದ್ವಿ. ಅದೇ ರೀತಿ ಕಂಪೇರ್ ಮಾಡ್ತಾ ಸೆಕೆಂಡ್ ಮಿನಿಮಮ್ ಆಗಿದ್ರೆ ಅವಾಗ ಏನ್ ಮಾಡ್ಬೇಕಂದ್ರೆ ಇಫ್ ಐ ಈಸ್ ಲೆಸ್ ದ್ಯಾನ್ ಮಿನಿಮಮ್
ಇದಕ್ಕೂ ಕೂಡ ಕೋಲನ್ ಬರಿಬೇಕು. ಇಫ್ ಕಂಡೀಷನ್ ಆಗಲಿ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಆಗಲಿ ಎಲ್ಲವಕ್ಕೂ ಕೋಲನ್ ಬರಿಬೇಕು. ನೆಕ್ಸ್ಟು ಮಿನಿಮಮ್ ಇಸ್ ಈಕ್ವಲ್ ಟು ಐ ಅಂತ ಬರಿತೀವಿ. ಅಂದರೆ ಯಾವ ವ್ಯಾಲ್ಯೂ ಅಥವಾ ಎಲ್ಲಿ ಈ ರೇಂಜಲ್ಲಿ 5 ನಂಬರ್ಸಲ್ಲಿ ಯಾವ ನಂಬರು ನಮಗೆ ಮಿನಿಮಮ್ ಆಗಿರ್ತದೋ ಅದನ್ನು ಐ ಅಂತೇಳಿ ಅಥವಾ ಐ ವ್ಯಾಲ್ಯೂನ ಮಿನಿಮಮ್ಗೆ ಸ್ಟೋರ್ ಮಾಡ್ತೀವಿ. ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಏನು ಚೆಕ್ ಮಾಡಬೇಕು, ಮ್ಯಾಕ್ಸಿಮಮ್ಗೆ ಚೆಕ್ ಮಾಡಬೇಕು. ಇಫ್ ಐ ಈಸ್ ಗ್ರೇಟರ್ ದ್ಯಾನ್ ಮ್ಯಾಕ್ಸಿಮಮ್ ಕೋಲನ್ ಮ್ಯಾಕ್ಸಿಮಮ್ ಇಸ್ ಈಕ್ವಲ್ ಟು ಐ ಅಂತ ನಾವೇನು ಮಾಡ್ತೀವಿ, ಇನಿಷಿಯಲೈಸ್ ಮಾಡ್ತೀವಿ. ನೆಕ್ಸ್ಟು ಈಗ ನಾವು ಕಂಪೇರ್ ಮಾಡಿದ್ಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಈ ವ್ಯಾಲ್ಯೂಸ್ನ ಪ್ರಿಂಟ್ ಮಾಡಬೇಕು. ಪ್ರಿಂಟ್ ಮಾಡ್ಬೇಕಂದ್ರೆ ಫಸ್ಟ್ ಮತ್ತೆ ನಾವು ಯಾವ ಲೈನಿಂದ ಸ್ಟಾರ್ಟ್ ಮಾಡಿರ್ತೀವಿ, ಲಿಸ್ಟ್ ತೊಗೊಂಡಿರೋದು ಅಥವಾ ಮಿನಿಮಮ್ ಅಸೈನ್ ಮಾಡಿರೋದು ಯಾವ ಲೈನಿಂದ ಮಾಡಿರ್ತೀವೋ ಅದೇ ಲೈನಿಗೆ ಬರ್ಬೇಕು. ಮತ್ತೆ ಪ್ರಿಂಟ್ ಅಂತ ಬರೆದು ಇಲ್ಲಿ ಮ್ಯಾಕ್ಸಿಮಮ್ ಅಥವಾ ಮ್ಯಾಕ್ಸ್ ಇಸ್ ಈಕ್ವಲ್ ಟು ಡಬಲ್ ಕೋರ್ಸ್ ಕ್ಲೋಸ್ MAX. ಅದೇ ರೀತಿ ಪ್ರಿಂಟ್ ಮಿನಿಮಮ್ ಇಸ್ ಈಕ್ವಲ್ ಟು MIN. ಈಗ ನಾವು ಈ ಪ್ರೋಗ್ರಾಮ್ನ ಏನು ಮಾಡಬೇಕು, ಪ್ರೋಗ್ರಾಮ್ ಬರೆದಿದ್ದೆಲ್ಲ ಆಯಿತು. ಫಸ್ಟ್ ಏನು ಮಾಡಿದ್ವಿ, ಯೂಸರು 5 ನಂಬರು ಎಂಟ್ರಿ ಮಾಡಾದ್ಮೇಲೆ ನಾವು ಫಸ್ಟ್ ಅಸೈನ್ ಮಾಡಿದ್ವಿ. ಫಸ್ಟ್ ಲಿಸ್ಟಲ್ಲಿ ಇರ್ತಕ್ಕಂಥ ಫಸ್ಟ್ ಡಾಟಾ ಅಥವಾ ಫಸ್ಟ್ ಡಿಜಿಟಿಗೆ ಫಸ್ಟ್ ನಂಬರ್ನ ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ಅಸ್ಯೂಮ್ ಮಾಡ್ಕೊಂಡ್ವಿ. ಅದನ್ನ ಏನು ಮಾಡಿದ್ವಿ, ಐ ವ್ಯಾಲ್ಯೂ ಅಂದರೆ ಕಂಪೇರ್ ಮಾಡ್ತಾ ಹೋದ್ವಿ. ಕಂಪೇರ್ ಮಾಡ್ತಾ ಹೋದಾಗ ಐ ಈಸ್ ಲೆಸ್ ದ್ಯಾನ್ ಮಿನಿಮಮ್, ಯಾವ ವ್ಯಾಲ್ಯೂ ಮಿನಿಮಮ್ ಬರ್ತದೋ ಅದನ್ನು ಮಿನಿಮಮ್ಗೆ ಅಸೈನ್ ಮಾಡ್ತೀವಿ. ಈಗ ಪ್ರೋಗ್ರಾಮ್ನ ಸೇವ್ ಮಾಡ್ಬೇಕಂದ್ರೆ ಫೈಲ್ ಮೆನುಗೆ ಹೋಗಿ ಸೇವ್ ಅಂತ ಕೊಟ್ಟು, ಫಾರ್ ಎಕ್ಸಾಂಪಲ್ ಇಲ್ಲಿ ಮಿನಿಮಮ್ ಮ್ಯಾಕ್ಸಿಮಮ್ MIN ಅಂತ ಕೊಡ್ತೀನಿ, MIN.py ಸೇವ್ ಆಯಿತು. ನೆಕ್ಸ್ಟ್ ಇದನ್ನ ಕಂಪೈಲ್ ಮಾಡಬೇಕು ಅಥವಾ ರನ್ ಮಾಡಬೇಕಂದ್ರೆ ರನ್ ಮೆನುಗೆ ಹೋಗಿ ರನ್ ಮಾಡ್ಯೂಲ್ ಅಥವಾ F5 ಶಾರ್ಟ್ಕಟ್ ಕೀನ ಪ್ರೆಸ್ ಮಾಡ್ತೀವಿ. ಇಲ್ಲಿ ಎಂಟರ್ ದ ಫಸ್ಟ್ ನಂಬರ್ ಅಂದರೆ ಫಸ್ಟ್ ನಂಬರ್ ಏನು ಕೊಡ್ತೀವಲ್ಲ ಅದು ಫಸ್ಟ್ ನಂಬರ್ ಆಯ್ತದೆ. ನಾನಿಲ್ಲಿ 1 ಕೊಡ್ತೀನಿ. ನೆಕ್ಸ್ಟು ಎಂಟರ್ ದ ಸೆಕೆಂಡ್ ನಂಬರ್ 40 ಕೊಡ್ತೀನಿ. ನೆಕ್ಸ್ಟ್ ಅದೇ ರೀತಿ 80 ಕೊಡ್ತೀನಿ. ನೆಕ್ಸ್ಟು 2 ಕೊಡ್ತೀನಿ. ನೆಕ್ಸ್ಟು 60 ಕೊಡ್ತೀನಿ. ಈಗ ನಮಗೇನು ಬರಬೇಕು, ಕೊಟ್ಟಿರತಕ್ಕಂಥ ನಂಬರ್ 1, 40, 80, 2, 60 ಇವು 5 ನಂಬರ್ಸಲ್ಲಿ ನಮಗೆ ಮ್ಯಾಕ್ಸಿಮಮ್ ಅಂದರೆ 80 ಬರಬೇಕು, ಮಿನಿಮಮ್ ಅಂದರೆ 1 ಬರಬೇಕು. ಅದೇ ರೀತಿ ಬರುತ್ತಿಲ್ಲ ನೋಡೋಣ, ಎಂಟರ್ ಹೊಡೆಯೋಣ. ನೋಡ್ರಿ, ಮ್ಯಾಕ್ಸಿಮಮ್ ಇಸ್ ಈಕ್ವಲ್ ಟು 80, ಮಿನಿಮಮ್ ಇಸ್ ಈಕ್ವಲ್ ಟು 1. ಈ ಥರ ನಾವು ಲಿಸ್ಟ್ ತಗೊಂಡು ಆ ಲಿಸ್ಟಲ್ಲಿ ವ್ಯಾಲ್ಯೂಸ್ನ ಕಂಪೇರ್ ಮಾಡಿ ಔಟ್ಪುಟ್ನ ತೆಗಿತೀವಿ. ಮ್ಯಾಕ್ಸಿಮಮ್ ಮಿನಿಮಮ್ನ ಫೈಂಡ್ ಔಟ್ ಮಾಡಿ